ಹರಿ ಓಂ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡುವಂಥ ಆಸನ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಬಲಪಡಿಸಲು ಸಹಾಯ ಮಾಡುತ್ತೆ. ಯಾರು ಇಂಡೈಜೆಷನ್, ಕಾನ್ಸ್ಟಿಪ್ಯೂಷನ್, ಆಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಡಯಾಬಿಟಿಸ್, ಡಿಸಾರ್ಡರ್ ಆಫ್ ಮೇಲ್ ಆರ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತು ವೆರಿಕೋಸ್ ವೇನ್ ಸಮಸ್ಯೆಗೆ ಉತ್ತಮವಾದ ಆಸನವಾಗಿದೆ. ಹಾಗೆ ಈ ಆಸನವನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಹೊಟ್ಟೆಯ ಭಾಗದ ಮಾಂಸಖಂಡ ಬಲಪಡಿಸಲು ಸಹಾಯ ಮಾಡುತ್ತೆ. ಮತ್ತು ನಮ್ಮ ಹೊಟ್ಟೆಯ ಭಾಗದಲ್ಲಿ ತುಂಬಿರುವಂಥ ಕೊಬ್ಬನ್ನು ಕರಗಿಸಿಕೊಳ್ಳಲು ಕೂಡ ಈ ಆಸನ ಅತ್ಯಂತ ಉತ್ತಮವಾದ ಆಸನವಾಗಿದೆ. ಹಾಗಾದರೆ ಬನ್ನಿ ಈಗ ಆಸನವನ್ನು ಅಭ್ಯಾಸ ಮಾಡೋಣ. ಆಸನವನ್ನು ಅಭ್ಯಾಸ ಮಾಡಲು ಮೊದಲು ಬೆನ್ನಿನ ಮೇಲೆ ಮಲಗಿಕೊಳ್ಳುವಂಥ ಸ್ಥಿತಿಗೆ ಬರೋಣ. ಬೆನ್ನಿನ ಮೇಲೆ ಮಲಗಿಕೊಳ್ಳುವಂಥ ಸ್ಥಿತಿ. ಈಗ ಉತ್ಥಾನ ಪಾದಾಸನವನ್ನು ಅಭ್ಯಾಸ ಮಾಡೋಣ. ಈ ಆಸನವನ್ನು ನಾವು 2 ವೇರಿಯೇಷನ್ ಆಗಿ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ನಾವು ಸಿಂಗಲ್ ಲೆಗ್ ಅನ್ನು ಅಪ್ ಆ್ಯಂಡ್ ಡೌನ್ ಮಾಡೋಣ. ಅದಾದ ನಂತರ ಡಬಲ್ ಲೆಗ್ ಅನ್ನು ಅಪ್ ಆ್ಯಂಡ್ ಡೌನ್ ಮಾಡೋಣ. ಮೊದಲನೇದಾಗಿ ಬಲಗಾಲನ ಮೇಲಕ್ಕೆತ್ತಿ ಉಸಿರನ್ನು ತೆಗೆದುಕೊಳ್ತಾ ಬಲಗಾಲನ ಮೇಲಕ್ಕೆ, ಹಾಗೆ ಉಸಿರನ್ನು ಹೊರ ಹಾಕ್ತಾ ಕೆಳಕ್ಕೆ, ಮತ್ತೆ ಇನ್ಹೇಲ್ ಅಪ್ ಆ್ಯಂಡ್ ಎಕ್ಸೇಲ್ ಡೌನ್. ಈ ರೀತಿಯಾಗಿ ನೀವು 10 ಟೈಮ್ಸ್ ಅಭ್ಯಾಸ ಮಾಡಿ. ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. 10 ಟೈಮ್ಸ್ ಆದ ನಂತರ ಇನ್ಹೇಲ್ ಅಪ್ ಮಾಡಿ ಕಾಲನ ಮೇಲಕ್ಕೆತ್ತ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 10 ಸೆಕೆಂಡ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಕಾಲನ್ನ ಕೆಳಗಡೆ ಇಳಿಸ್ತಾ ಈಗ ಎಡಗಾಲನ್ನ ಅಪ್ ಆ್ಯಂಡ್ ಡೌನ್ ಮಾಡಿ. ಇನ್ಹೇಲ್ ಅಪ್, ಮೇಲಕ್ಕೆತ್ತಿ, ಹಾಗೆ ಎಕ್ಸೇಲ್, ಉಸಿರನ್ನ ಹೊರ ಹಾಕ್ತಾ ಕೆಳಕ್ಕೆ, ಮತ್ತೆ ಇನ್ಹೇಲ್ ಅಪ್ ಆ್ಯಂಡ್ ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. 10 ಕೌಂಟ್ ಆದ ನಂತರ ಮತ್ತೆ ಇನ್ಹೇಲ್ ಅಪ್ ಆ್ಯಂಡ್ ಹೋಲ್ಡ್. ಸಹಜವಾದ ಉಸಿರಾಟ, ಸಂಪೂರ್ಣ ಹೊಟ್ಟೆ ಭಾಗದಲ್ಲಿ ಆಗುವಂಥ ಬದಲಾವಣೆ ಹಾಗೂ ಸ್ಟ್ರೆಚಸ್ ಅನ್ನು ಗಮನಿಸ್ತಾ ಹೋಲ್ಡ್ ಮಾಡಿ. 10 ಸೆಕೆಂಡ್ಸ್ ಆದ ನಂತರ ಈಗ ನಿಧಾನವಾಗಿ ಕಾಲನ್ನು ಕೆಳಗಡೆ ಇಳಿಸಿ. ಈಗ 2ನೇ ವೇರಿಯೇಷನ್ ಅನ್ನು ಅಭ್ಯಾಸ ಮಾಡೋಣ. 2 ಕಾಲುಗಳನ್ನು ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ಳಿ. ಉಸಿರನ್ನ ತೆಗೆದುಕೊಳ್ತಾ 2 ಕಾಲನ್ನು ಒಂದೇ ಸಮಯಕ್ಕೆ ಮೇಲಕ್ಕೆತ್ತಿ. ಇನ್ಹೇಲ್ ಅಪ್, ಹಾಗೆ ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್ ಆ್ಯಂಡ್ ಎಕ್ಸೇಲ್ ಡೌನ್. ಇಲ್ಲೂ ಕೂಡ 10 ಟೈಮ್ಸ್ ಅಪ್ ಆ್ಯಂಡ್ ಡೌನ್ ಮಾಡಿ. ಇನ್ಹೇಲ್ ಅಪ್ ಆ್ಯಂಡ್ ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. 10 ಟೈಮ್ಸ್ ಆದ ನಂತರ ಮತ್ತೆ ಇನ್ಹೇಲ್ ಅಪ್ ಆ್ಯಂಡ್ ಹೋಲ್ಡ್. 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಹಜವಾದ ಉಸಿರಾಟ. 10 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಈಗ ನಿಧಾನವಾಗಿ ಕಾಲನ್ನ ಕೆಳಗಡೆ ಇಳಿಸ್ತಾ ಶವಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಇದು ಮೊದಲನೇ ಆಸನ. ಈಗ 2ನೇ ಆಸನವನ್ನ ಅಭ್ಯಾಸ ಮಾಡೋಣ. ಪಾದ ಚಕ್ರ ಆಸನ. ಈಗ ಬಲಗಾಲನ ಮೇಲಕ್ಕೆತ್ತಿ, ಬಲಗಾಲನ ಮೇಲಕ್ಕೆತ್ತ ಬಲಪಾದವನ್ನು ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿಕೊಳ್ಳಿ. ಈಗ ಸಂಪೂರ್ಣ ಕಾಲನ್ನು ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ರೊಟೇಟ್ ಮಾಡಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೊಡ್ಡ ಸರ್ಕಲನ್ನು ಕ್ರಿಯೇಟ್ ಮಾಡ್ತಾ ಇನ್ಹೇಲ್ ಅಪ್ ಆ್ಯಂಡ್ ಎಕ್ಸೇಲ್ ಡೌನ್ ರೊಟೇಟ್ ಮಾಡಿ. ಇಲ್ಲೂ ಕೂಡ ಕ್ಲಾಕ್ ವೈಸ್ ಆಗಿ 10 ಟೈಮ್ಸ್, ಹಾಗೆ ಆಂಟಿ ಕ್ಲಾಕ್ ವೈಸ್ ಆಗಿ 10 ಟೈಮ್ಸ್ ರೊಟೇಟ್ ಮಾಡಿ. ಕ್ಲಾಕ್ ವೈಸ್ 10 ಟೈಮ್ಸ್ ಆದ ನಂತರ ಮತ್ತೆ ಆಂಟಿ ಕ್ಲಾಕ್ ವೈಸ್ ರಿವರ್ಸ್ 10 ಟೈಮ್ಸ್. ಉಸಿರನ್ನ ಹೊಂದಾಣಿಕೆ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡ್ತಾ ಕಾಲನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗಿ, ಹಾಗೆ ಎಕ್ಸೇಲ್ ಮಾಡ್ತಾ ಕಾಲನ್ನ ಕೆಳಗಡೆ ತೆಗೆದುಕೊಂಡು ಬನ್ನಿ. ಕ್ಲಾಕ್ ವೈಸ್ ಹಾಗೆ ಆಂಟಿ ಕ್ಲಾಕ್ ವೈಸ್ 10 ಟೈಮ್ಸ್ ಆದ ನಂತರ ನಿಧಾನವಾಗಿ ಕಾಲನ್ನ ಕೆಳಗಡೆ ಇಳಿಸ್ತಾ ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಉಸಿರನ್ನು ತೆಗೆದುಕೊಳ್ತಾ ಕಾಲನ್ನ ಮೇಲಕ್ಕೆತ್ತಿ, ಹಾಗೆ ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಕಾಲನ್ನ ಕೆಳಗಡೆ ತೆಗೆದುಕೊಂಡು ಬನ್ನಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೊಡ್ಡ ಸರ್ಕಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕಾಲಿನ ಚಲನೆ ಹಾಗೂ ಉಸಿರಾಟವನ್ನ ಹೊಂದಾಣಿಕೆ ಮಾಡ್ಕೊಳ್ಳಿ. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ, ಹಾಗೆ ಉಸಿರನ್ನ ಹೊರ ಹಾಕ್ತಾ ಕೆಳಕ್ಕೆ. 10 ಟೈಮ್ ಕ್ಲಾಕ್ ವೈಸ್. 10 ಟೈಮ್ ಕ್ಲಾಕ್ ವೈಸ್ ಆದ ನಂತರ ಈಗ ಆಂಟಿ ಕ್ಲಾಕ್ ವೈಸ್. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್ ಆ್ಯಂಡ್ ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಇಲ್ಲೂ ಕೂಡ 10 ಟೈಮ್ಸ್. 10 ಟೈಮ್ಸ್ ಆದ ನಂತರ ನಿಧಾನವಾಗಿ ಕಾಲನ್ನ ಕೆಳಗಡೆ ಇಳಿಸ್ತಾ ಮತ್ತೆ ಶವಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಈಗ 3ನೇ ಆಸನವನ್ನ ಅಭ್ಯಾಸ ಮಾಡೋಣ. ಪಾದ ಸಂಚಲನಾಸನ. ಇಲ್ಲೂ ಕೂಡ 2 ವೇರಿಯೇಷನ್ ಅನ್ನ ಮಾಡ್ಕೊಳ್ಳೋಣ. ಪಾದ ಸಂಚಲನಾಸನ, ಸೈಕಲಿಂಗ್. ಮೊದಲು ನಿಮ್ಮ ಬಲಗಾಲನ್ನ ಮೇಲಕ್ಕೆತ್ತಿ,
ಹಾಗೆ ಬಲಮಂಡಿಯನ್ನು ಮಡಚ್ಕೊಳ್ತಾ ಈಗ ಸಿಂಗಲ್ ಲೆಗ್ಗಲ್ಲಿ ಸೈಕಲಿಂಗನ್ನು ಮಾಡಿ. ಇನ್ಹೇಲ್ ಮಾಡ್ತಾ ಹಾಗೆ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಇಲ್ಲೂ ಕೂಡ 10 ಟೈಮ್ ಕ್ಲಾಕ್ ವೈಸ್ ಆಗಿ ಸೈಕಲಿಂಗನ್ನು ಮಾಡಿ. 10 ಟೈಮ್ ಕ್ಲಾಕ್ ವೈಸ್, 10 ಟೈಮ್ ಕ್ಲಾಕ್ ವೈಸ್ ಆದ ನಂತರ ಈಗ ರಿವರ್ಸ್ ಆಂಟಿ ಕ್ಲಾಕ್ ವೈಸ್. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಆಂಟಿ ಕ್ಲಾಕ್ ವೈಸ್ ಹಾಗೆ ಕ್ಲಾಕ್ ವೈಸ್ 10 ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಕಾಲನ್ನು ಕೆಳಗಡೆ ಇಳಿಸಿ ಇನ್ನೊಂದು ಬದಿಗೆ ಅಭ್ಯಾಸ ಮಾಡಿ. ಎಡಗಾಲನ ಮೇಲಕ್ಕೆತ್ತ ಈಗ ಕ್ಲಾಕ್ ವೈಸಲ್ಲೇ ಸೈಕಲಿಂಗನ್ನು ಮಾಡೋಣ. ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ರಿವರ್ಸ್ ಆಂಟಿ ಕ್ಲಾಕ್ ವೈಸ್. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ 10 ಟೈಮ್ಸ್ ಆದ ನಂತರ ಮತ್ತೆ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಕಾಲನ್ನು ಕೆಳಗಡೆ ಇಳಿಸೋಣ. ಈಗ ಎರಡನೇ ವೇರಿಯೇಷನ್ ಅನ್ನು ಅಭ್ಯಾಸ ಮಾಡ್ಕೊಳ್ಳೋಣ. ನಿಧಾನವಾಗಿ ಎರಡೂ ಮಂಡಿಯನ್ನು ಮಡಚ್ಕೊಳ್ತಾ ಈ ರೀತಿಯಾಗಿ ತೆಗೆದುಕೊಂಡು ಬನ್ನಿ. ಈಗ ಎರಡೂ ಕಾಲಿಂದ ಸೈಕಲಿಂಗನ್ನು ಮಾಡಿ. ಕ್ಲಾಕ್ ವೈಸಲ್ಲಿ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. 10 ಟೈಮ್ಸ್ ಕ್ಲಾಕ್ ವೈಸ್ ಹಾಗೆ 10 ಟೈಮ್ ಕ್ಲಾಕ್ ವೈಸ್ ಆದ ನಂತರ ಈಗ ರಿವರ್ಸ್ ಆಂಟಿ ಕ್ಲಾಕ್ ವೈಸ್. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ 10 ಟೈಮ್ಸ್ ಆದ ನಂತರ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಕಾಲನ್ನು ಕೆಳಗಡೆ ಇಳಿಸ್ತಾ ಮತ್ತೆ ಶವಾಸನದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಶವಾಸನದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಾಗ ನಾವು ಮಾಡಿರುವಂಥ ಆಸನದಿಂದ ನಮ್ಮ ದೇಹದಲ್ಲಾದಂಥ ಬದಲಾವಣೆಯನ್ನು ಗಮನಿಸಬೇಕು. ಅದಾದ ನಂತರ ಉಸಿರಾಟದಲ್ಲಿ ಆದಂಥ ಬದಲಾವಣೆಯನ್ನು ಗಮನಿಸ್ತಾ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಈಗ ಕೊನೆಯ ಆಸನವನ್ನು ಅಭ್ಯಾಸ ಮಾಡೋಣ. ಸೂಕ್ತ ಉದರಕಾಸನ. ಸೂಕ್ತ ಉದರಕಾಸನವನ್ನು ಅಭ್ಯಾಸ ಮಾಡಲು ಎರಡು ಕಾಲುಗಳನ್ನು ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ಳಿ. ಹಾಗೆ ಕೈಯನ್ನು ದೇಹದ ಪಕ್ಕ ತೆಗೆದುಕೊಂಡು ಬನ್ನಿ. ಈಗ ಎರಡೂ ಕೈಯನ್ನು ಇಂಟರ್ಲಾಕ್ ಮಾಡ್ಕೊಳ್ತಾ ತಲೆಯ ಹಿಂಬದಿಯಲ್ಲಿ ಚಾಚ್ತಾ ಈಗ ಬಲಗಾಲನ್ನು ಮಡಚ್ಕೊಳ್ಳಿ. ನಿಮ್ಮ ಬಲಪಾದವನ್ನು ಎಡತೊಡೆಯ ಪಕ್ಕ ಇರಿಸಿ. ಈಗ ಎಕ್ಸೇಲ್ ಮಾಡ್ಕೊಳ್ತಾ ನಿಧಾನವಾಗಿ ನಿಮ್ಮ ಬಲಮಂಡಿಯನ್ನು ಎಡಗಡೆ ತೆಗೆದುಕೊಂಡು ಬಂದು ನಿಮ್ಮ ಸಂಪೂರ್ಣ ಸೊಂಟದ ಭಾಗವನ್ನು ಟ್ವಿಸ್ಟ್ ಮಾಡಿ ನಿಮ್ಮ ಬಲಕ್ಕೆ ನೋಡಿ. ಇಲ್ಲಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಹಜವಾದ ಉಸಿರಾಟ. 10 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಇನ್ಹೇಲ್ ಉಸಿರನ್ನ ತೆಗೆದುಕೊಳ್ತಾ ಮಧ್ಯಕ್ಕೆ ಬಂದು ಹಾಗೆ ಎಕ್ಸೇಲ್ ಮಾಡ್ಕೊಳ್ತಾ ಕಾಲನ್ನು ನೇರ ಮಾಡಿ. ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಎಡಮಂಡಿಯನ್ನು ಮಡಚ್ಕೊಳ್ತಾ ನಿಮ್ಮ ಎಡಪಾದವನ್ನು ಬಲ ತೊಡೆಯ ಪಕ್ಕ ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಎಡಮಂಡಿಯನ್ನು ಬಲಕ್ಕೆ ತೆಗೆದುಕೊಂಡು ಹೋಗಿ ನಿಮ್ಮ ದೃಷ್ಟಿ ಎಡಕ್ಕಿರಲಿ. ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 10 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ಮಧ್ಯಕ್ಕೆ ಬನ್ನಿ. ಹಾಗೆ ಉಸಿರನ್ನ ಹೊರ ಹಾಕ್ತಾ ಎಡಗಾಲನ್ನ ನೇರ ಮಾಡಿ ಕೈಯನ್ನ ರಿಲೀಸ್ ಮಾಡ್ಕೊಳ್ತಾ ಮತ್ತೆ ಶವಾಸನದ ಸ್ಥಿತಿಗೆ ಬನ್ನಿ. ಕಾಲ್ಗಳು ಸ್ವಲ್ಪ ಅಗಲವಾಗಿರಲಿ, ಕೈಗಳು ದೇಹದಿಂದ ದೂರ, ಹಸ್ತ ಮೇಲ್ಮುಖವಾಗಿರಲಿ. ಸಂಪೂರ್ಣ ಆಸನದಿಂದ ಆದಂತ ಬದಲಾವಣೆಯನ್ನ ಗಮನಿಸಿ. ಈ ಆಸನದಿಂದ ನಮ್ಮ ದೇಹದಲ್ಲಿ ಆದಂತ ಬದಲಾವಣೆಯನ್ನ ಗಮನಿಸಿ. ಅದು ಉಸಿರಾಟದಲ್ಲಾಗಿರ್ಬೋದು, ಹಾಗೆ ನಿಮ್ಮ ಹೃದಯ ಬಡಿತದಲ್ಲಾಗಿರ್ಬೋದು, ಹಾಗೆ ಸಂಪೂರ್ಣ ದೇಹದಲ್ಲಾಗಿರ್ಬೋದು. ಬದಲಾವಣೆಯನ್ನ ಗಮನಿಸ್ತಾ ಅದನ್ನ ಅನುಭವಿಸ್ತಾ ಆಳವಾದ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಸರಳವಾದ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ನಾವು ಎಷ್ಟೆಲ್ಲ ಲಾಭಗಳನ್ನ ಪಡೆದುಕೊಳ್ಬಹುದು, ಹಾಗೆ ಎಷ್ಟೆಲ್ಲ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಬಹುದು ಅಂತ. ಈ ಆಸನವನ್ನ ನೀವು ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮಗಿರುವಂತ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿ ಓಂ.